ಫ್ರೆಂಡ್ಸ್, ಇಂಪನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಎಳ್ಳುಂಡೆ ಮಾಡುವಂಥದ್ದನ್ನು ಹೇಳಿಕೊಡ್ತೀನಿ. ನಾನು 1 ಪಾವಾಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಕೂಡ ತೊಗೋಬೋದು, ಯಾವ್ದು ಬೇಕಿದ್ರೂ ಉಪಯೋಗಿಸ್ಬೋದು. ಸಣ್ಣ ಉರಿಯಲ್ಲಿ ಎಳ್ಳನ್ನು ಹುರ್ಕೋಬೇಕು, ಇಲ್ಲಾಂದರೆ ಬೇಗ ಸುಟ್ಟೋಗುತ್ತೆ. ಬಿಳಿಯಾದರೂ ಉಪಯೋಗಿಸ್ಬೋದು, ಕಪ್ಪಾದರೂ ಉಪಯೋಗಿಸ್ಬೋದು. ಎಳ್ಳಿದ್ದು ಹುರಿತಾ ಇದ್ದಂಗೆ ತುಂಬ ಪರಿಮಳ ಬರ್ತಾಯಿದೆ ನೋಡಿ, ತುಂಬ ಚೆನ್ನಾಗಿ ಗರಿ ಗರಿ ಆಗಿದೆ. ಈಗ ಒಂದು ಬಾಣಲಿಗೆ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕುವಂಥದ್ದು. ಹಾಗೆಯೇ ತುಪ್ಪ ಕರಗ್ತಾ ಇದ್ದಂಗೆ ನಾನು ಒಂದು 1/4 kg ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೆ. ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡಿದ್ದೆ. ಅದನ್ನು ಪಾಕ ಮಾಡಿಕೊಳ್ಳುವಂಥದ್ದು. ಸ್ವಲ್ಪ ನೀರು ಸಾಕು ಅಷ್ಟೇ. ಸಣ್ಣ ಲೋಟದಲ್ಲಿ ಸ್ವಲ್ಪ ಹಾಕಿದರೆ ಸಾಕು. ಬಿಸಿ ಆಗ್ತಾ ಇದ್ದಂಗೆ ಪಾಕ ಕರಗತ್ತೆ, ಬೆಲ್ಲ ಕರಗತ್ತೆ, ಪಾಕ ಆಗತ್ತೆ ನೋಡಿ. ಸಣ್ಣ ಉರಿಯಲ್ಲೇ ಮಾಡುವಂಥದ್ದು. ಇದಕ್ಕೇ ಪರಿಮಳಕ್ಕೋಸ್ಕರ ಏಲಕ್ಕಿ ಪುಡಿಯನ್ನು ಹಾಕೋದು. ಏಲಕ್ಕಿ ಪುಡಿ ಯಾವುದೇ ಸಿಹಿ ಪದಾರ್ಥ ಉಪಯೋಗಿಸುವಾಗ ಪರಿಮಳ ಅಲ್ವಾ, ಅದಕ್ಕೋಸ್ಕರ ಹಾಕ್ತಾರೆ ನೋಡಿ. ಬೆಲ್ಲದ ಪಾಕ ಕುದೀತಾ ಇದೆ. ಈ ಬೆಲ್ಲದ ಪಾಕ ಆಗಿದೆ ಅಂತ ಹೇಗೆ ನೋಡೋದಂದರೆ, ಸಣ್ಣ ಬಟ್ಲಲ್ಲಿ ನೀರನ್ನು ತಗೊಂಡು ಆ ಪಾಕವನ್ನು ಆ ಬಟ್ಲಿಗೆ ಹಾಕಬೇಕು. ಆಗ ಅದು ಕೈಯಲ್ಲೇ ಅಂಟಿದರೆ ಅದು ಪಾಕ ಆಗಿದೆ ಅಂತ ಅರ್ಥ. ಈಗ ಒಂದು ಸ್ವಲ್ಪ ಆಗಲಿ ನೋಡಿ, ಕುದೀತಾ ಇದೆ. ಬೇಗ ಕರಗತ್ತೆ, ಬೆಲ್ಲ ಪುಡಿ ಮಾಡ್ಕೊಂಡಿರೋ ಬೇಗ ಕರಗತ್ತೆ ನೋಡಿ. ಈ ಥರ ನೀರಲ್ಲಿ ಪಾಕ ಹಾಕಿ ನೋಡುವಂಥದ್ದು. ಅಂಟಿದರೆ ಕೈಗೆ, ದಪ್ಪವಾಗಿದ್ದರೆ ಪಾಕ ಆಗಿದೆ ಅಂತ ಅರ್ಥ. ಈಗ ಹುರ್ಕೊಂಡಿರುವಂಥ ಎಳ್ಳನ್ನು ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ವ. ಆದರೆ ಈಗ ಗ್ಯಾಸ್ ಮೇಲೆ ಇಡಬಾರ್ದು. ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಳಿಸಿ ಪಾಕಕ್ಕೆ ಎಳ್ಳನ್ನು ಹಾಕುವಂಥದ್ದು. ಮತ್ತು ಹಾಗೆಯೇ ಬಿಸಿ ಬಿಸಿ ಇದ್ದಾಗಲೇ ಎಳ್ಳುಂಡೆ ಕಟ್ಟಬೇಕು. ಬಿಸಿ ಬಿಸಿ ಇದ್ದಾಗ ಅಂದರೆ ಕೈಯೆಲ್ಲ ಸುಟ್ಟೋಗ್ಬೋದು, ನೋಡ್ಕೋಬೇಕು. ಸ್ವಲ್ಪ ತುಪ್ಪವನ್ನು ಕೈಗೆ ಸವರ್ಕೊಂಡು ಎಳ್ಳುಂಡೆಯನ್ನು ಕಟ್ಟುವಂಥದ್ದು. ಎಳ್ಳುಂಡೆ ಸಿದ್ಧವಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನೀವು ಪ್ರಯತ್ನಿಸಿ, ಹೇಗಾಯಿತು ಅಂಥೇಳಿ ತಿಳಿಸಿ. ಧನ್ಯವಾದಗಳು.